ಸುಮ್ಮನೆ ಅಣ್ಣ ನಿನ್ನ ಹೆಂಡ್ತಿಗೆ ಒಡವೆ ತಗೊಂಬಂದು ಕೊಡೋಕೆ ಕೇಳು. ಕೊಟ್ಟರೆ ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋಗ್ತೀವಿ. ನಾವು ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತೇಳಿ ಏನೂ ಕೊಡೋಕೆ ಹೋಗೋದಿಲ್ಲ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ. ಒಡವೆ ತಗೊಂಬಂದು ಕೊಡೋಕೆ ಕೇಳು, ಇಲ್ಲಾಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಒಡವೆ ಒತ್ಕೊಂಬಂದಿರೋದಲ್ದಲ್ಲೇ ನಾವು ಸುಮ್ಮನೆ ಆಗೋಣ. ನಾವು ಒಡವೆ ಕಳ್ಕೊಂಡು ನಾವು ಕೊಡ್ತೀವಿ. ಈಗ ಆವಾಗಲೇ ಕೊಟ್ಟಿದ್ವಿ, ಯಾರು ಅಂತ ಅವರು ಹುಡುಕ್ತಾ ಇದ್ದಾರೆ. ಅದೇ ಇವಾಗ ಸುಮ್ಮನೆ ಕೊಟ್ಟರೆ ನಾವು ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಏನು ಕೊಡೋಕೆ ಹೋಗಲ್ಲ. ಸುಮ್ಮನೆ ಒಡವೆ ಕೊಡೋಕೆ ಕೇಳಿ ನಿನ್ನ ಹೆಂಡ್ತಿಗೆ. ಏಯ್, ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಹೇಳಿ ಎಷ್ಟು ದಿನದಿಂದ ಕಾತ್ಕೊಂಡಿದ್ದೆ ನೀನು. ಹೋಗೆ ಫಸ್ಟು ಅವ್ರದ್ದು ಒಡವೆ ಏನೈತೆ, ಏನು ತಗೊಂಬಂದಿದೀಯ ಅದನ್ನ ಒಂದೀಟು ಇಕ್ಕೆಮ್ನಂಗೆ ವಾಪಸ್ ಕೊಟ್ಟರೆ ಸರಿ. ಹೋಗು ಹೋಗು ಕೊಡೋಗು. ಹೋಗು, ಒಡವೆ ಎಲ್ಲಿ ಇಕ್ಕಿದೆಯಾ ತರೋಗು. ಅಯ್ಯೋ ಒಡವೆ ಇಲ್ಲ, ಅದು ಎಲ್ಲೋ ಆಯ್ತು ಅಂತ ಗೊತ್ತಿಲ್ಲ. ಅಲ್ಲೇ ಇಕ್ಕಿದ್ನ ಬೀರಲ್ಲಿ, ಅದು ಕಳ್ತನ ಆಗೈತೆ. ಯಾರು ಹೊತ್ಕೊಂಡು ಹೋಗವ್ರೆ ಅಂತ ಗೊತ್ತಿಲ್ಲ. ನಾಟಕ ಆಡಬೇಡ. ಓದ್ಕೊಂಬಂದು ನಾಟಕ ಆಡ್ತಾ ಇದೆಯಾ ಇನ್ನೂ? ಇದ್ದಿದ್ರೆ ಆ ಅಕ್ಕ ಏನು ಕೊಡೋದು? ಇಲ್ಲದ ಪಾಪ ಎಲ್ಲಿಂದ ತಗೊಂಬಂದು ಕೊಡುತ್ತೆ? ನೀವಿಬ್ರು ಸುಮ್ಮನೆ ನಿಂತ್ಕೊಳ್ರಿ. ನೀವಿಬ್ರು ಮಾತಾಡಬೇಡ್ರಿ, ಹೇಳಲ್ಲ ಪಾಪ ಅವ್ರಿಗೆ. ನೀವಿಬ್ರು ಯಾಕೆ ಸುಮ್ಮನೆ ನಿಂತ್ಕೊಳ್ರಿ, ನೀವು ಮಾತಾಡಬೇಡ್ರಿ. ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ಇವಳು ಪರವಾಗಿ ಮಾತಾಡಂಗಿಲ್ಲ. ನೀವು ಇವಳು ಮಾಡಿರೋದು ಎಂಥ ಕೆಲಸ? ಇಂಥ ಕೆಲಸ ಮಾಡಿ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಇದೆಯಾ? ನೋಡಿ ಇವಾಗೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ನೀನು ಒಡವೆ ಓದ್ಕೊಂಬಂದಿದೀಯ ಅಂತೇಳಿ. ಇವಾಗ ನಿನ್ನ ಮರ್ಯಾದೆ ಇರ್ತವೆ. ನನ್ನ ಹತ್ರನೂ ಹಂಗೆ ಹೇಳ್ದಲ್ಲ, ನಾನು ದುಡ್ದು ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ. ನನ್ನ ಹೆಂಡ್ತಿ ಬುದ್ಧಿವಂತೆ, ಎಲ್ಲದ್ರಾಗೂ ಕಷ್ಟ ಬೀಳ್ತಾಳೆ, ಕಷ್ಟ ಬಿದ್ದು ಒಡವೆ ಮಾಡಿಸ್ಕೊಂಡವಳೆ, ಬಿಡು ಬುದ್ಧಿವಂತೆ ಅಂತ ತಿಳ್ಕೊಂಡಿದ್ದೆ. ಆದರೆ ಹಿಂಗೆ ನೀನು ಓದ್ಕೊಂಬಂದಿರೋ ಒಡವೆ, ಕಳ್ತನ ಮಾಡ್ಕೊಂಬಂದಿರೋ ಒಡವೆ ಅಂತ ನನಗೂ ಗೊತ್ತಿರಲಿಲ್ಲ. ನಿನ್ನ ಬುದ್ಧಿ ನನಗೂ ಗೊತ್ತಿರಲಿಲ್ಲ ಕಣೆ. ಈಗ ಗೊತ್ತಾಯಿತು. ಇಂಥವೇ ಮಾಡೋದು. ಕಷ್ಟಪಡ್ತಾಳೆ, ಬಿಡು ಬುದ್ಧಿವಂತಿಕೆಯಿಂದ ಎಲ್ಲ ಮಾಡ್ಕೊಂತಾಳೆ, ಭಾಳ ಬುದ್ಧಿವಂತಿಕೆ ಜಾಣ್ಮೆ ಐತಿ ಅಂತ ತಿಳ್ಕೊಂಡಿದ್ದೆ. ಆದರೆ ನಿನ್ನಂತ ಇಂಥ ಕಚಡ ಬುದ್ಧಿ ಐತಿ ಅಂತ ಗೊತ್ತಿರಲಿಲ್ಲ ಕಣೆ. ರಾಖಿ ಬಾವುಗೆ ಈಗ ಗೊತ್ತಾಯ್ತು ಕಣ ಲಕ್ಷ್ಮಣ್ ಟಿ. ಗೊತ್ತಾಗ್ಲಿ, ಸುಮ್ಮನೆ ಗೊತ್ತಾಗಬೇಕಲ್ಲ ಹುಡುಗಿ. ಇನ್ನು ಇಕ್ಕಂದು ಬಾಡಿಸ್ಬೇಕು. ಸುಳ್ಳುಗಳೆಲ್ಲ ಹೇಳಿದ್ರೆ ನಾವು ಸುಮ್ಮನೆ ಆಗಲ್ಲ ನೋಡು. ನಾವು ಇವಾಗ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದೀವಿ. ಈಗ ಪೊಲೀಸ್ನವ್ರನ್ನ ಕರ್ಕೊಂಡ್ ಬರ್ತೀವಿ. ಇವಾಗ ನಿಮ್ಮ ಕೊಟ್ಟರೆ ಸರಿ ಒಡವೆ ಎಲ್ಲನ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಮನೆಯಾಗ ಇಕ್ಕೊಂಡಿದ್ಯಾ ಅಂತ ಗೊತ್ತು, ಊರಿಗೆಲ್ಲ ತೋರಿಸಿದ್ಯಾ ಅಂಬೋದು ಗೊತ್ತು. ಸುಮ್ಮನೆ ಬೊಚ್ಚಿಕ್ಕಿ ಕಳೆದೈತೆ ಅಂತ ನಾಟಕ ಆಡಿರೆ ನೋಡು ಸರಿ ಇರೋದಿಲ್ಲ. ನಾಟಕ ಆಡಬೇಡ ನೀನು. ನಾಟಕ ಆಡಬೇಡ. ಒಡವೆ ಕಳೆದೈತೆ ಅಂತ ನಾಟಕ ಆಡಬೇಡ ನೀನು. ಅಯ್ಯೋ, ನಾಟಕ ಆಡ್ತಾ ಇಲ್ಲ. ದೇವ್ರ ಆಣೆಗೂ ಯಪ್ಪ ನನಗೆ ಗೊತ್ತಿಲ್ಲ ಕಣಪ್ಪ, ಗೊತ್ತಿಲ್ಲ. ದೇವ್ರ ಆಣೆಗೂ ನನಗೆ ಗೊತ್ತಿಲ್ಲ ಕಣಪ್ಪ, ಒಡವೆ ಎಲ್ಲೋಯ್ತು ಅಂತ. ನಾಟಕ ಆಡ್ತಾ ಇದ್ದಾಳೆ. ಎಲ್ಲ ಬಚಿಕ್ಕವಳೆ ತಗೊಂಡೋಗ್ತಾಳೆ ಅಂತ. ನೋಡ್ಕೊಂಬ್ಲೇಳು ಒಳಕ್ಕೆ ಒಳಕ್ಕೆ ಬಂದು ಬೇಕಾದರೆ ನೋಡ್ಕೆ ಬರ್ರಿ ಒಡವೆ ಎಲ್ಲೈತೆ ಅಂತ ಹೇಳಿ. ಒಡವೆನ ಇದ್ರೆ ಬೇಕಾದ್ರೆ ತಗೊಂಡೋಗ್ರಿ. ನಾವು ನೋಡಿವಿ, ಯಾರೋ ಓದ್ಕೊಂಡು ಅದೇ ಹೋಗ್ಯಾರ. ನಾನು ನಮ್ಮ ಅಕ್ಕ ಎಲ್ಗೋ ಹೋಗಿದ್ವಿ, ಅವಾಗಲೇ ಬಾಗಿಲು ತೆಗ್ದು ಯಾರೋ ಓದ್ಕೊಂಡು ಅದೇ ಹೋಗ್ಯವ್ರಿ. ಅದು ಯಾರಂತ ಗೊತ್ತಿಲ್ಲ, ಯಾರೋ ನೋಡ್ಕೊಂಡಿದ್ದು ಮಾಡ್ಯಾವ. ಯಾರು ನನ್ನ ಮಕ್ಕಳು ಓದ್ಕೊಂಡು ಹೋದ್ರೋ ಏನೋ. ಹಂಗೆ ಮತ್ತೆ ಬಲ್ಕಳ್ರು ಕಳ್ತನ ಮಾಡೋಕ್ಕೇನೆ ಕಾಯ್ತಿರ್ತಾರೆ. ಅಯ್ಯೋ ಅಂತದ್ರಾಗ ನೀವು ಬಾಗಿಲು ತೆಗ್ದು ಹೋಗಿದ್ದೀರಾ ಅಂದರೆ ಅಯ್ಯೋ, ನೀವು ಅದಕ್ಕೆ ಮತ್ತೆ ಬೀಗ ಹಾಕ್ಕೊಂಡು ಹೋಗ್ಬೇಕು. ಎಲ್ಗೋದ್ರೂ ಅಂಬೋದು. ಕಳ್ತನ ಮಾಡ್ಕೊಂಡು ಹೋಗೋರು ಸ್ಯಾನೆ ಜನ. ಎಲ್ಲೋದ್ರೂ ಬೀಗ ಹಾಕ್ಕೊಂಡು ಹೋಗ್ಬೇಕು. ಹೋಗೆ ತಗೊಂಬಂದು ಕೊಡೋಗೆ. ಒಡವೆ ಎಲ್ಲೈತೆ ಅವ್ರದ್ದು, ಎಲ್ಲಿ ಇಕ್ಕಿದ್ಯಾ, ಎಲ್ಲಿ ಬದುಕಿದ್ರು ಕೊಡು. ಇಲ್ಲೋಡು, ನಾನು ದುಡ್ದು ಮಾಡಿಸ್ತೀನಿ ಸರಿನಾ? ಮಾಡಿಸ್ಕೊಡ್ತೀನಿ ನಿನಗೆ ಒಡವೆನ. ಫಸ್ಟು ಕೊಡು, ಮರ್ಯಾದೆ ಉಳಿಸ್ಕೊ. ಕೊಡಬೇಕು ಅವ್ರದ್ದು ಒಬ್ರದ, ಹಂಗೆ ತರಬಾರ್ದು. ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿಸ್ಕೊಂಡಿರ್ತಾರೆ ಅಂತ ನಿನಗೇನೋ ಗೊತ್ತು. ಕೊಡೋಗು ಫಸ್ಟು. ಯಪ್ಪ ದೇವ್ರೆ, ಇಲ್ಲ ಕಣಪ್ಪ, ಪ್ರಾಮಿಸ್ ಇಲ್ಲ. ಒಡವೆ ಎಲ್ಲನ ಎಲ್ಲೋ ಕಳೆದೋಗ್ಬಿಟ್ಟೈತೆ. ರಂಜು, ನಾಟಕ ಆಡಬೇಡ ನೀನು. ಫಸ್ಟ್ ಒಡವೆ ತಗೊಂಬಂದು ಕೊಡು. ಒಡವೆ ತಗೊಂಬಂದು ಕೊಡು ಅಂತ ಹೇಳ್ತಾ ಇರೋದು ನಾನು. ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತೀವಪ್ಪ. ಇಲ್ಲ ಕಂಡ್ರೆ ಒಡವೆ ಇದ್ದಿದ್ರೆ ನಾನು ಇಷ್ಟೊತ್ತಿ ಕೊಡ್ತಿದ್ದೆ. ಒಡವೆ ಇಲ್ಲ, ಬೇಕಾದ್ರೆ ಬರ್ರಿ ನೀವೇ ನೋಡ್ರಿ. ಅಪ್ಪ ನಿನ್ನ ಹಣೆಗೂ ನನ್ನ ಹಣೆಗೂ ಒಡವೆ ಇಲ್ಲ ಕಣಪ್ಪ. ಒಡವೆ ಏನೋ ಕಳೆದೋಗ್ಬಿಟ್ಟೈತೆ. ಯಾರು ಹೊತ್ಕೊಂಡು ಹೋಗವ್ರೆ. ಒಡವೆ ಅಂತೂ ಇಲ್ಲ. ಒಡವೆ ಇಲ್ಲ ಕಣಪ್ಪ. ಭೂಮಿ ಏಳು ಭೂಮಿ, ನೀನಾದ್ರೂ ನಿಮ್ಮ ಭಾವನಿಗೆ ಇಲ್ಲ ಭೂಮಿ, ಒಡವೆ ಎಲ್ಲ ಕಳ್ತನ ಆಗೈತೆ. ಒಡವೆ ಇಲ್ಲ ಭೂಮಿ, ಒಡವೆ ಇಲ್ಲ ಕಣೆ. ಅವಳಂಗೆ ಹೇಳ್ತಾಳೆ ಈಗ. ಭೂಮಿ ಮುಂದೆ ಬಿಲ್ಡಪ್ ಕೊಡ್ತಿದ್ದೆ. ನೀನೇನು ಮಾಡಿಸ್ಕೊಂಡಿಲ್ಲ ಕಣೆ ಒಡವೆನ. ನೀನು ಬಾಡ್ವಿ ಅಂತ ಹೇಳಿ ಬಿಲ್ಡಪ್ ಕೊಡ್ತಿದ್ದೆ. ಈಗ ಭೂಮಿ ಅಂತಾಳೆ. ಅಕ್ಕ ಸುಮ್ಮನಿರೇ, ನೀನು ಯಾರಿಗೂ ಏನು ಹೆಸ್ರು ಕರಿಬೇಡ. ಕಳ್ದೋಗಿರೋದು ಏನು ಮಾಡೋಕ್ಕಾಗಲ್ಲ. ಅವಳೇನು ಇವಾಗ ತಂದ್ಕೊಡಲ್ಲ. ಅವಳೇನು ತಂದ್ಕೊಡ್ತಾಳೆ ಇವಾಗ? ಕಳ್ದೋಗಿರೋದ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನಿರು, ಅವಳೇನು ತಂದ್ಕೊಡಲ್ಲ ಇವಾಗ. ಅವಳ ಹೆಸ್ರು ಯಾಕೆ ಹೇಳ್ತಿ? ಅವಳೇನು ಇವಾಗ ಕಳ್ದಿರೋ ಒಡವೆ ಅವಳೇನೇನು ತಂದ್ಕೊಡ್ತಾಳೆ? ಪಾಪ ಕಳ್ದಿರೋದು ಏನು ಮಾಡೋಕ್ಕಾಗುತ್ತೆ? ಯಾರ ಕಳ್ಳನ ಮಕ್ಳು ಓದ್ಕೊಂಡು ಯಾರು ಕಳ್ರು ಕಳ್ತನ ಮಾಡೋಕ್ಕೆ ಕಾಯ್ತಿರ್ತಾರೆ. ಎಲ್ಲಿ ನೋಡಿದ್ರು ಬರೀ ಕಳ್ತನಗಳು. ಯಾರೋ ಓದ್ಕೊಂಡು ಹೋಗ್ಯಾರ ಕಳ್ತನ ಮಾಡ್ಕೊಂಡು ಹಾಳಾಗಿ ಹೋಗ್ತಾರೆ. ಯಾರೂ ತಾಣೋದ್ರ ಉದ್ಧಾರ ಆಗಲ್ಲ. ಸುಮ್ಕಿರು ನೀನು. ಇವಾಗ ನೋಡು ಪಾಪ ಎಷ್ಟು ನೊಂದ್ಕೊಂಬ್ತಾ ಇದೆಯಾ. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಕೊಟ್ಟರೆ ಸರಿ. ಕೊಡ್ಬಾ. ಇಲ್ಲೋಡಕ್ಕ, ನಾನು ನಿಮ್ಮ ಹತ್ರ ಟೈಮ್ ತಗೊಳ್ತಾ ಇದ್ದೀನಿ. ಒಂದೆರಡು ದಿವಸ ಟೈಮ್ ಕೊಡಿ ನನಗೆ. ಯಾಕೆ ಮುಂದೆ ಬಾರ್ಸಲ್ಲ ಪಾಪ. ದಡಿ ಗುದ್ದಬೇಕು. ಗುದ್ದಾಗ ಬಾಯಿ ಬಿಡ್ತಾಳ ಅವಳು. ಇಲ್ಲೋಡಕ್ಕ, ಇನ್ನೊಂದು 3 ದಿವಸ ಟೈಮ್ ಕೊಡ್ರಿ ನನಗೆ.
ಇನ್ನು 3 ದಿವಸದಲ್ಲಿ ನಿಮ್ಮ ಒಡವೆ ಎಲ್ಲ ನಾನು ನಿನಗೆ ತಗೊಂಬಂದು ಕೊಡ್ತೀವಿ ಸರಿನಾ? ಇವಳ ಹತ್ರ ಚೆನ್ನಾಗಿ ಹೊಡೆದ್ಬಿಟ್ಟು ಬಾಯಿ ಬಿಡಿಸಿ ನಾನು ನಿಮಗೆ ಒಡವೆ ತೊಗೊಂಬಂದು ಕೊಡ್ತೀನಿ. ಪ್ಲೀಸ್ ಇನ್ನು 3 ದಿವಸ ಟೈಮ್ ಕೊಡ್ರಿ ಅಕ್ಕ. ಯಾವ ಪೊಲೀಸ್ ಕಂಪ್ಲೇಂಟು ಏನು ಕೊಡೋಕೆ ಹೋಗ್ಬೇಡ್ರಿ. ನಿಮ್ದು ಒಡವೆ ಎಷ್ಟು ಕಳೆದೈತೆ ಅಷ್ಟು ನಾನು ಹುಡ್ಕೊಂಡು ಕೊಡ್ತೀನಿ ಅಕ್ಕ. ಪ್ಲೀಸ್ ಅಕ್ಕ, ಹುಡ್ಕೊಂಡು ಕೊಡ್ತೀನಿ. ಇಲ್ಲಿ ನೋಡ್ರಿ, ಇವಾಗ ನೀವು ಪೊಲೀಸ್ ಕಂಪ್ಲೇಂಟು ಅದು ಇದು ಅದೆಲ್ಲ ಬೇಡ. ಆಮೇಲೆ ಬೇಕಾದರೆ ನಾನು ಹುಡ್ಕೊಂಡು ಕೊಡಲಿಲ್ಲ ಅಂದರೆ ಕೊಡ್ರಿ. ಇಲ್ಲ ಕಣಣ್ಣ, ನಾವೇನೇಂದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡೋಲ್ಲ, ತಪ್ಸಲ್ಲ, ಕೊಟ್ಟೆ ಕೊಡ್ತೀವಿ. ಇವಳಂತಾಳಾಗಿದ್ರೆ ಸುಮ್ಮನೆ ಬಿಡ್ತಿರ್ಲಿಲ್ಲ. ಎಷ್ಟು ಮಾತಾಡ್ತಾಳಣ್ಣ, ಕತ್ಕೊಂಬಂದ್ರೂ ಈಗ ಮಾತಾಡ್ತಾಳೆ. ಇಲ್ಲ ಮೈತ್ರಿ, ಇನ್ನೊಂದು 2-3 ದಿವಸ ಟೈಮ್ ಕೊಡು. ಇನ್ನು 3 ದಿವಸ ಟೈಮ್ ಕೊಟ್ಟರೆ ನಾನು ನನ್ನ ನಡುವೆ ಯಾರು ಕತ್ಕೊಂಡು ಹೋಗ್ಯವ್ರೆ ಅಂತೇಳಿ ನಾನು ಕಂಡುಹಿಡಿತೀನಿ. ಕಂಡುಹಿಡ್ದು ನಾನು ನಿಮ್ಗೆ ಒಡವೆ ಎಲ್ಲ ಕೊಡ್ತೀನಿ. ನಂದು ತಪ್ಪಾಯಿತು, ಒಡವೆ ಎಲ್ಲ ಒತ್ಕೊಂಬಂದಿದ್ದು ಕೊಡ್ತೀನಿ. ಒಡವೆ ಕೊಡ್ತೀನಿ ಭೂಮಿ. ಮೈತ್ರಿ ಸುಮ್ಮನೆ ನಾಟಕ ಆಡ್ತಾಳೆ ಈಗ. ನಾಟಕ ಆಡೋದು ನೋಡು. ನಾನು ಕಳ್ಳಿನೇ ಅಲ್ವಾ ಅಲ್ಲ ಅಂದ್ಲಲ್ಲ, ಮತ್ತು ಈಗ ಹೆಂಗೆ ಒಪ್ಕೊಂತಿ ಮತ್ತು ನಾನೇ ಕಳ್ಳಿ ಅಂತ? ಸರಿ ಆಯ್ತು, ಇವಾಗ ಒಪ್ಕೊಂಡಿದ್ದೀನಲ್ಲ, ನಾನೇ ತಗೊಂಬಂದಿರೋದು, ನಾನೇ ಕಳ್ಳಿ ಕೊಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಅದೆಲ್ಲ ಬೇಡ. ಇನ್ನು 2-3 ದಿವಸ ಟೈಮ್ ಕೊಡ್ರಿ. ಇನ್ನು 3 ದಿನ ಟೈಮ್ ಕೊಡ್ರಿ. 4ನೇ ದಿನದ ಬರ್ರಿ ನೀವಿಬ್ರು. 4ನೇ ದಿನದ ಬಂದಾಗ ನಾನು ಎಲ್ಲ ನಿಮ್ಗೆ ಒಡವೆ ಎಲ್ಲ ಕೊಡ್ತೀನಿ. 4ನೇ ದಿನದ ನಿಮ್ಗೆ ಒಡವೆ ಎಲ್ಲ ಒಪ್ಪಿಸ್ತೀನಿ. ಪ್ಲೀಸ್, ನಾನೇನಾದರೂ ಕೊಡಲಿಲ್ಲ ಅಂತ ಬೇಕಾದ್ರೆ ನೀವು ಕಂಪ್ಲೇಂಟ್ ಕೊಡ್ರಿ. ಅಕ್ಕಪಕ್ಕದಾಗಿದ್ದು ಇನ್ನೊಂದು ಸ್ವಲ್ಪ ದಿನ ನೀನು ಅಡ್ಜಸ್ಟ್ ಮಾಡ್ಕೋ ಮೈತ್ರಿ. ಈಗಲೇ ತಗೊಂಬಂದು ಕೊಡಾಗಿ ಇನ್ನೂ ಒಂದು 3 ದಿನ ಟೈಮ್ ಕೊಡ್ಬೇಕಂತ ಎಲ್ಲಿ ಬಚ್ಚಿಕ್ಕಾಳ ಏನೋ. ಒಂದು 3 ದಿವಸ ಟೈಮ್ ತಗೊಳಕ ಹುಡುಕಿ ಕೊಡೋಣ. ಎಲ್ಲಿ ಇಕ್ಕೈತೋ ಏನೋ, ಇವಾಗ ಎಲ್ಗ ಹೋಗೈತೆ ಒಡವೆ ಇಲ್ಲ, ಅದಕ್ಕೆ ಒಂದು 3 ದಿವಸ ಟೈಮ್ ಕೊಡು. ಒಂದು 3 ದಿವಸ ಟೈಮ್ ಕೊಟ್ಟರೆ ಎಲ್ಲ ಹುಡುಕ್ಯಂಡು ಕೊಡ್ತೀವಿ. ನಮ್ಮ ಹತ್ರ ಇದ್ದಿದ್ರೆ ಇಷ್ಟೊತ್ತಿಗೆ ಕೊಡ್ತಿದ್ವಿ. ಒಡವೆ ಹೊತ್ಕೊಂಬಂದು ಇವ್ರದ್ದು ಏನು ಜೋರಾಗೈತೆ ನೋಡು, ಎಷ್ಟು ಜೋರು ಮಾಡ್ತಾಳೆ ನೋಡಮ್ಮ. ಅಬ್ಬಾ ಇಷ್ಟೊಂದು ಜೋರು ಮಾಡ್ತೀಯಾ? ಒಡವೆ ಹೊತ್ಕೊಂಬಂದು ಇಷ್ಟೊಂದು ನೀನು ಜೋರು ಮಾಡ್ತೀಯಲ್ಲೇ ನೀನು. ಕಳ್ಳರಿಗೇನೆ ಕತ್ಕೊಂಬಂದವ್ರಿಗೆ ಇಷ್ಟೊಂದು ಇರಬೇಕಂದ್ರೆ ನಮ್ದು ಒಡವೆ ಕಳ್ಕೊಂಡು ನಾವು ಒಡವೆ ಮಾಡಿಸ್ಕೊಂಡು ಕಷ್ಟಪಟ್ಟು ನಾವು ಕಷ್ಟಪಟ್ಟಿರೋರಿಗೆ ಎಷ್ಟು ನಮಗೆ ಸಿಟ್ಟಿರಬೇಡ? ನಿಮ್ಮಿಬ್ಬರೊಳಗೆ ಇಷ್ಟು ಸಿಟ್ಟೈತೆ, ಇಷ್ಟೊಂದು ಮಾತಾಡ್ತೀರ ನೀವು ಅಕ್ಕ ತಂಗಿಯರಿಬ್ಬರೊಳನು. ನನ್ನ ಮಾತು ಕೇಳು ನೀನು. ಸುಮ್ಮನೆ ಕಂಪ್ಲೇಂಟ್ ಅದು ಇದು ಅಂತೆಲ್ಲ ಏನು ಹೋಗ್ಬೇಡ. ಇಲ್ಲೋಡು, ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಹತ್ರ ಕೇಳ್ಕೊಂತಾ ಇದ್ದೀನಿ, ಒಳ್ಳೆ ಮಾತಲ್ಲಿ 80 ನಾನು ಕೇಳ್ಕೊಂತಾ ಇದ್ದೀನಿ ನಿಮ್ಮ ಹತ್ರ. ಪ್ಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗ್ಬೇಡ್ರಿ. ಇನ್ನು 3 ದಿನ ಸುಧಾರಿಸ್ರಿ. ಅದನ್ನು ಒಂದು ನೋಡ್ರಮ್ಮ, ಇನ್ನು 3 ದಿನ ಟೈಮ್ ಕೊಡ್ರಿ. ಇಷ್ಟು ದಿನ ಏಕೆ ತಾಡ್ದಿದ್ದೀರಾ? ಅದೇನೇ ಇಷ್ಟು ದಿವಸ ನೋಡಿದ್ದೀರಾ, ಇನ್ನು 3 ದಿವಸ ಟೈಮ್ ಕೊಡ್ರಿ. ಇನ್ನು 3 ದಿವಸದಾಗ ಏನೋ ಒಡವೆ ಎಲ್ಲ ಏನಾದರೂ ಸಿಕ್ಕಲಿಲ್ಲ ಅಂದರೆ ಕಂಪ್ಲೇಂಟ್ ಕೊಟ್ಬಿಟ್ಟು ಇವಳನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ರಿ. ನಾನು ಬೇಡ ಅನ್ನಲ್ಲ. ಇನ್ನು 3 ದಿವಸ ಟೈಮ್ ಕೊಡ್ರಿ. ನಿಮ್ಮ ಒಡವೆ ನಾನು ಸಿಗೋ ಥರ ಮಾಡ್ತೀನಿ. ಪ್ಲೀಸ್ ನನ್ನ ಮುಖ ನೋಡಿರಿ ನೀವು. ನಾನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ. ಪ್ಲೀಸ್ ಅಕ್ಕ, ನಿಮ್ಮ ಹತ್ರ ಕೇಳ್ಕೊಂತಾ ಇದ್ದೀನಿ. ಬೇಕಾದ್ರೆ ಕಾಲಿಗೆ ಬೀಳ್ತೀನಿ. ಇನ್ನು 3 ದಿವಸ ಟೈಮ್ ಕೊಡ್ರಕ್ಕ. ಇನ್ನು 3 ದಿವಸ ಟೈಮ್ ಕೊಡ್ರಿ. ಸರಿ ಆಯ್ತಣ್ಣ, ಏನೋ ನೀನು ಒಳ್ಳೆಯವನು ಅಂತೇಳಿ ನಿನ್ನ ಮೇಲೆ ನಂಬಿಕೆ ಇಟ್ಟು ನಾವು 3 ದಿವಸ ಟೈಮ್ ಕೊಡ್ತಾ ಇದ್ದೀವಿ. ಕೊಡಲಿಲ್ಲ ಅಂತಂದರೆ ಇಲ್ಲೋಡು, ಎಲ್ಲಿಗೆ ಹೋದ್ರೂ ಬಿಡಲ್ಲ. ತಪ್ಪಿಸ್ಕೊಂಡು ಹೋಗ್ಬೋದು, ಅದು ಮಾಡ್ಬೋದು ಇದು ಮಾಡ್ಬೋದು ಅಂತ ಏನಾದರೂ ಪ್ಲ್ಯಾನ್ ಮಾಡಿದರೆ ಅದು ಯಾವುದೂ ಆಗಲ್ಲ ನೋಡೋಣ, ಹೇಳಿರ್ತೀನಿ. ನಮಗೇನು ಫಸ್ಟು ನಮ್ಮ ಒಡವೆ ಸಿಗ್ಬೇಕಷ್ಟೇ. ಕಣಮ್ಮ, ಒಂದು 2 ದಿನ ಸುಧಾರಿಸು. 3 ದಿನ ಟೈಮ್ ಕೊಡು. 4ನೇ ದಿನದಾಗ ಬಾ ಬೇಕಾದರೆ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು 3 ದಿವಸ ಟೈಮ್ ತೊಗೊಂಡಿದ್ದೀನಿ. ತಗೊಂಬಂದು ಕೊಡೋಕೆ ಅಂದರೆ ಒಡವೆ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೇ ಇವಳಿಗೆ ನಾನು ಚೆನ್ನಾಗಿ ಗ್ರಾಚಾರ ಬಿಡಿಸಿ ಒಡವೆ ಎಲ್ಲೈತೆ ಅಂತ ಬಾಯಿ ಬಿಡಿಸಿ ಕೊಡಿಸ್ತೀನಿ. ಸುಮ್ಮನೆ ಯಾಕೆ ಇವ್ರು ಒಡವೆ ನಾವು ತಗೊಳ್ಳೋದು? ಅದಕ್ಕೆ ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.